ಹಿಂದಿನ ವಿಡಿಯೋದಲ್ಲಿ ನಾವು ಶೂನ್ಯತೆಗಳನ್ನು ಕಂಡುಹಿಡಿದಿದ್ದೇವೆ. ಅಂದ್ರೆ ಒಂದು ವರ್ಗ ಬಹುಪದೋಕ್ತಿಯನ್ನು ಕೊಟ್ಟಿದ್ರು. ಆ ವರ್ಗ ಬಹುಪದೋಕ್ತಿಯಿಂದ ನಾವು ಶೂನ್ಯತೆಗಳನ್ನು ಕಂಡುಹಿಡಿದಿದ್ದೇವೆ. ಆದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಇನ್ನುಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಇದರಲ್ಲಿ ಮುಖ್ಯವಾಗಿ ಏನ್ ಕೊಟ್ಟಿರ್ತಾರೆ ಅಂತಂದ್ರೆ ಶೂನ್ಯತೆಗಳನ್ನು ಅವರೇ ಕೊಟ್ಟಿರ್ತಾರೆ. ಆ ಶೂನ್ಯತೆಗಳಿಂದ ನಾವು ಏನ್ ಮಾಡ್ಬೇಕಂದ್ರೆ ಆ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಬೇಕಾಗುತ್ತೆ. ಆ ಶೂನ್ಯತೆಗಳು ಯಾವುವು? 1/4 ಮೈನಸ್ 1. ಈ ಕೆಳಗಿನವುಗಳನ್ನು ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ. ಅಂದ್ರೆ ಕ್ರಮವಾಗಿ ಶೂನ್ಯತೆಗಳ ಮೊತ್ತ, ಕ್ರಮವಾಗಿ ಅಂತಂದ್ರೆ ಮೊದಲನೇದು ಶೂನ್ಯತೆಗಳ ಮೊತ್ತ, ಎರಡನೇದಾಗಿ ಶೂನ್ಯತೆಗಳ ಗುಣಲಬ್ಧವನ್ನು ಕೊಟ್ಟಿದ್ದಾರೆ. ಅಂದ್ರೆ ಶೂನ್ಯತೆಗಳ ಮೊತ್ತ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಯಾವುದು? 1/4. ಶೂನ್ಯತೆಗಳ ಗುಣಲಬ್ಧ ಅಂದ್ರೆ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು -1. ಶೂನ್ಯತೆಗಳ ಮೊತ್ತ, ಶೂನ್ಯತೆಗಳ ಗುಣಲಬ್ಧ. ಅಂದ್ರೆ ಈ ಶೂನ್ಯತೆಗಳನ್ನು ಉಪಯೋಗಿಸಿಕೊಂಡು ನಾವು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಬೇಕು. ಆ ಕಂಡುಹಿಡಿಬೇಕಾದ್ರೆ ನಮಗೆ ಒಂದು ಮುಖ್ಯವಾದಂತಹ ಒಂದು ಸೂತ್ರ ನೆನಪಿರ್ಬೇಕಾಗುತ್ತೆ. ಯಾವ್ದಪ್ಪ ಅದು ಅಂತಂದ್ರೆ x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಸಮನಾಗಿದೆ 0. ಇಲ್ಲಿ ಶೂನ್ಯತೆಗಳ ಮೊತ್ತ, ಇದು ಶೂನ್ಯತೆಗಳ ಮೊತ್ತ, ಶೂನ್ಯತೆಗಳ ಮೊತ್ತ, ಇದು ಶೂನ್ಯತೆಗಳ ಗುಣಲಬ್ಧ. ಈ ಕೊಟ್ಟಿರತಕ್ಕಂತಹ ಸೂತ್ರದಲ್ಲಿ ನಾವು ಈ ಶೂನ್ಯತೆಗಳ ಮೊತ್ತದ ಬೆಲೆ ಮತ್ತು ಗುಣಲಬ್ಧದ ಬೆಲೆಗಳನ್ನು ಆದೇಶ ಮಾಡಬೇಕು. ಈ x² ಆಸ್ ಇಟ್ ಈಸ್ ಹೆಂಗಿದೆ ಹಂಗೆ ಬರಬೇಕು ವಿದ್ಯಾರ್ಥಿಗಳಲ್ಲಿ. ಆಲ್ಫಾ ಪ್ಲಸ್ ಬೀಟಾ ಅಂತಂದ್ರೆ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ 1/4 ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂತಂದ್ರೆ -1 ಈಸ್ ಈಕ್ವಲ್ ಟು 0. x² ಮೈನಸ್ 1/4 ಎಕ್ಸ್ ಪ್ಲಸ್ ಇಂಟು -1 ಸಮನಾಗಿದೆ 0. ಇಲ್ಲಿ ಕೆಳಗಡೆ ಏನೂ ಇಲ್ಲ ಅಂತಂದ್ರೆ 1 ಇರುತ್ತೆ, ಇಲ್ಲೂ ಕೆಳಗಡೆ ಏನೂ ಇಲ್ಲ ಅಂತಂದ್ರೆ 1 ಇರುತ್ತೆ. ಸೊ ಇದರಲ್ಲಿ ಲಸ ಎಷ್ಟು ಬಂತು ಅಂದ್ರೆ 4 ಬಂತು. ಈ 4ಅನ್ನು x² ನ ಸಂಖ್ಯಾ ಸಹಗುಣಕ್ಕೆ ಗುಣಕಾರ ಮಾಡಿದಾಗ 4 4 x², 4 ಕ್ಯಾನ್ಸಲ್ ಆಗ್ಬಿಡ್ತು. 1ಅನ್ನು ಗುಣಕಾರ ಮಾಡಿದಾಗ ಇದಕ್ಕೆ 4ರಿಂದ ಗುಣಕಾರ ಮಾಡಬೇಕು. ಎದಕ್ಕೆ ಅಂತಂದ್ರೆ ಸಹಗುಣಕಕ್ಕೆ, ಆಮೇಲೆ ಇದಕ್ಕೆ 1ರಿಂದ, ಆಮೇಲೆ ಇದಕ್ಕೆ 4ರಿಂದ ಗುಣಕಾರ ಮಾಡಬೇಕು. ಯಾಕೆಂದ್ರೆ ಲಸ 4 ಬಂದಿದೆಯಲ್ಲ ಅದಕ್ಕೋಸ್ಕರ. ಸೊ 1 ಎಕ್ಸ್ ಮೈನಸ್ 4 4 ಸಮನಾಗಿದೆ 0. 4x² ಮೈನಸ್ 1x ಮೈನಸ್ 4 ಆಸ್ ಇಟ್ ಈಸ್ ಬರೆಯೋಣ. ಇಲ್ಲಿ ಸಮನಾಗಿದೆ 0. ಈ 4 ಅನ್ನೋದು ಭಾಗಾಕಾರ ಇದೆ, ಸ್ಥಳಾಂತರಿಸಿದಾಗ ಏನಾಗುತ್ತೆ ಅಂತಂದ್ರೆ ಗುಣಾಕಾರ ಆಗುತ್ತೆ. ಸೊ 4x² ಮೈನಸ್ x ಮೈನಸ್ 4 ಸಮನಾಗಿದೆ 0 ಇಂಟು ಎನಿಥಿಂಗ್ ಎವ್ರಿಥಿಂಗ್ ಈಸ್ 0. ಆದ್ದರಿಂದ ನಮಗೆ ಸಿಕ್ಕಿರುವಂತಹ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ ಯಾವುದು? 4x² ಮೈನಸ್ x ಮೈನಸ್ 4. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಯನ್ನು ಬಂದ್ಬಿಟ್ಟು ಆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ ಕೊಟ್ಟಿದ್ದಾರೆ. ಇಲ್ಲಿ √2 ಅನ್ನೋದು ಶೂನ್ಯತೆಗಳ ಮೊತ್ತ, 1/√3 ಶೂನ್ಯತೆಗಳ ಗುಣಲಬ್ಧವನ್ನು ಕೊಟ್ಟಿದ್ದಾರೆ. ಅದನ್ನು ಬರ್ಕೊಳ್ಳೋಣ. ಇಲ್ಲಿ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು √2. ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 1/3. ಅದಾದ್ಮೇಲೆ ಸೂತ್ರ ನಮಗೆ ನೆನಪಿರ್ಬೇಕು, x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 0. ಇದರಲ್ಲಿ ಬೆಲೆಯನ್ನು ಆದೇಶ ಮಾಡೋಣ. x² ಆಸ್ ಇಟ್ ಈಸ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂತಂದ್ರೆ √2x ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂದ್ರೆ 1/3 ಈಸ್ ಈಕ್ವಲ್ ಟು 0. ಅದೇ ರೀತಿ ಕೆಳಗಡೆ ಏನೂ ಇಲ್ಲ ಅಂತಂದ್ರೆ 1 ಇರುತ್ತೆ. ಲಸ ಎಷ್ಟು ಬಂತು? 3. ಅದಕ್ಕೆ ಗುಣಕಾರ 3ರಿಂದ ಮಾಡಬೇಕು, 3x². ಅದೇ ರೀತಿ ಇಲ್ಲಿ 3ರಿಂದ ಗುಣಕಾರ ಮಾಡಿದಾಗ 3√2x. 3 ಕ್ಯಾನ್ಸಲ್ ಆಗ್ಬಿಡ್ತು. 1ರಿಂದ ಗುಣಕಾರ ಮಾಡಿದಾಗ 1 ಈಸ್ ಈಕ್ವಲ್ ಟು 0. 3x² ಮೈನಸ್ 3√2x ಪ್ಲಸ್ 1 ಆಸ್ ಇಟ್ ಈಸ್ ಬರೆಯೋಣ. ಈ ಭಾಗಕಾರ 3 ಇರೋದು ಸ್ಥಳಾಂತರಿಸಿದಾಗ ಏನಾಗುತ್ತೆ ಅಂದ್ರೆ ಗುಣಾಕಾರ.
3x² ಮೈನಸ್ 3√2x ಪ್ಲಸ್ 1 ಈಸ್ ಈಕ್ವಲ್ ಟು 0. 0 ಮಲ್ಟಿಪ್ಲೈಡ್ ಬೈ ಎನಿಥಿಂಗ್ ಈಸ್ ಈಕ್ವಲ್ ಟು 0. ಸೊ ನಮಗೆ ಸಿಕ್ಕಿರತಕ್ಕಂತಹ ವರ್ಗ ಬಹುಪದೋಕ್ತಿ 3x² ಮೈನಸ್ 3√2x ಪ್ಲಸ್ 1. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಶೂನ್ಯತೆಗಳ ಮೊತ್ತ ಕ್ರಮವಾಗಿ 0 ಮತ್ತು ಶೂನ್ಯತೆಗಳ ಗುಣಲಬ್ಧ ಕ್ರಮವಾಗಿ √5 ಕೊಟ್ಟಿದ್ದಾರೆ. ಇದನ್ನು ಬರ್ಕೊಳ್ಳೋಣ. ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 0. ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು √5. ಸೊ ನಮಗೆ ಸೂತ್ರ ಗೊತ್ತಿದೆ. x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 0. x² ಆಸ್ ಇಟ್ ಈಸ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂತಂದ್ರೆ ಶೂನ್ಯ ಇದೆ 0 x ಪ್ಲಸ್ ಆಲ್ಫಾ ಇಂಟು ಬೀಟಾ ಇಸ್ √5 ಈಸ್ ಈಕ್ವಲ್ ಟು 0. ಹಾಗೆ x² ಪ್ಲಸ್ √5 ಈಸ್ ಈಕ್ವಲ್ ಟು 0 ಅಂತ ಕೂಡ ಬರಿಬಹುದು. ಯಾಕಂತಂದ್ರೆ 0 ಬರಲಿಲ್ಲ ಅಂತಂದ್ರೆ ನಡೆಯುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಶೂನ್ಯತೆಗಳ ಮೊತ್ತ 1 ಮತ್ತು ಶೂನ್ಯತೆಗಳ ಗುಣಲಬ್ಧ ಕೂಡ ಒಂದೇ ಇದೆ. ಇಟ್ಸ್ ಅ ವೆರಿ ಸಿಂಪಲ್ ಕ್ವಶನ್ ಅಂತ ಹೇಳ್ಬೋದು. ಇದರಲ್ಲಿ ಶೂನ್ಯತೆಗಳ ಮೊತ್ತವನ್ನು ಬರ್ಕೊಳ್ಳೋಣ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 1. ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 1. ಆ ಸೂತ್ರವನ್ನು ಬರೆಯೋಣ. x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 0. ಈ ಬೆಲೆಯನ್ನು ಆದೇಶ ಮಾಡೋಣ. ಬೆಲೆಯನ್ನು x² ಆಸ್ ಇಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ ಅಂತಂದ್ರೆ 1 x ಪ್ಲಸ್ 1 ಈಸ್ ಈಕ್ವಲ್ ಟು 0. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯನ್ನು ಬಂದ್ಬಿಟ್ಟು ಶೂನ್ಯತೆಗಳ ಮೊತ್ತ -1/4. ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧ 1/4. ಶೂನ್ಯತೆಗಳ ಮೊತ್ತ ಅಂದ್ರೆ -1/4. ಶೂನ್ಯತೆಗಳ ಗುಣಲಬ್ಧ 1/4. ಸೂತ್ರ ಗೊತ್ತಿದೆ. x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂತಂದ್ರೆ -1/4x ಪ್ಲಸ್ ಬೀಟಾ ಅಂತಂದ್ರೆ 1/4 ಈಸ್ ಈಕ್ವಲ್ ಟು 0. x² ಮೈನಸ್ ಇಂಟು ಮೈನಸ್ ಪ್ಲಸ್ 1/4x ಪ್ಲಸ್ 1/4 ಈಸ್ ಈಕ್ವಲ್ ಟು 0. ಸೊ ಇಲ್ಲಿ ನಮಗೆ ಕೆಳಗಡೆ ಏನು ಇಲ್ಲ ಅಂತಂದ್ರೆ 1 ಇರುತ್ತೆ. ಸೊ ಲಸ ಎಷ್ಟು ಬಂತು? 4. 4ಅನ್ನು 1ಕ್ಕೆ ಗುಣಕಾರ ಮಾಡಿದಾಗ 4x². ಇಲ್ಲಿ 1ರಿಂದ ಗುಣಕಾರ ಮಾಡಬೇಕು. ಇಲ್ಲೂ ಕೂಡ 1ರಿಂದ. ಬಿಕಾಸ್ ಆಫ್ 4 ಕ್ಯಾನ್ಸಲ್ ಆಗ್ಬಿಡುತ್ತೆ. ಇದು ಕೂಡ 4 ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ 1x ಪ್ಲಸ್ 1 ಈಸ್ ಈಕ್ವಲ್ ಟು 0. 4x² ಪ್ಲಸ್ 1x ಪ್ಲಸ್ 1 ಈಸ್ ಈಕ್ವಲ್ ಟು 0. ಭಾಗಾಕಾರ ಇರ್ತಕ್ಕಂತಹ ಸಂಖ್ಯೆ ನಾವು ಸ್ಥಳಾಂತರಿಸಿದಾಗ ಗುಣಾಕಾರ ಆಗ್ಬಿಡುತ್ತೆ. 4x² ಪ್ಲಸ್ x ಪ್ಲಸ್ 1 ಈಸ್ ಈಕ್ವಲ್ ಟು 0 ಇಸ್ ಮಲ್ಟಿಪ್ಲೈಡ್ ಬೈ ಎನಿಥಿಂಗ್ ಈಸ್ ಈಕ್ವಲ್ ಟು 0. ಸೊ ನಮಗೆ ಸಿಕ್ಕಿರತಕ್ಕಂತಹ ವರ್ಗ ಬಹುಪದೋಕ್ತಿ. ಅದೇ ರೀತಿಯಾಗಿ ಕೊನೆಯ ಪ್ರಶ್ನೆ, ಈ ಅಭ್ಯಾಸದ ಕೊನೆಯ ಪ್ರಶ್ನೆ ಮತ್ತು ಈ ಅಧ್ಯಾಯದ ಕೂಡ ಕೊನೆಯ ಪ್ರಶ್ನೆ ಅಂತ ಹೇಳ್ಬೋದು. 4 ಮತ್ತು 1. ಇದರಲ್ಲಿ ಶೂನ್ಯತೆಗಳ ಮೊತ್ತ 4, ಶೂನ್ಯತೆಗಳ ಗುಣಲಬ್ಧ 1, x² ಆಸ್ ಇಟ್ ಈಸ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ. ಶೂನ್ಯತೆಗಳ ಮೊತ್ತ ಅಂದ್ರೆ 4 x ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಅಂದ್ರೆ 1 ಈಸ್ ಈಕ್ವಲ್ ಟು 0. ನಮಗೆ ಸಿಕ್ಕಿರತಕ್ಕಂತಹ ಬಹುಪದೋಕ್ತಿ.